ನೀನು ಚಿಕ್ಕವಳಿರುವಾಗಲೇ ನಿನ್ನ ತಂದೆ ತಾಯಿ ತಿರೋದ್ರಲ್ವಾ. ನನ್ನ ಲೈಫ್ ಕೂಡ ನಿನ್ನ ಹಾಗೆ. ಮಲ್ಗಕ್ಕೆ ತಾಯಿ ಮಾಡಲಿಲ್ಲ, ತಂದೆ ಹೆಗ್ಲು ಮೇಲೆ ಯಾವತ್ತೂ ಕೂರಲೇ ಇಲ್ಲ, ತಾಯಿ ಕೈ ತುತ್ತು ತಿನ್ನಲಿಲ್ಲ, ತಂದೆ ಬುದ್ಧಿ ಮಾತು ಕೇಳಕ್ಕೆ ತಂದೆನೇ ಇಲ್ಲ. ನೀನು ಹಾಗೆ ಅಲ್ವಾ? ನೀನು ದೊಡ್ಡಪ್ಪನ ಹೆಗ್ಲು ಮೇಲೆ ಬೆಳೆದವಳು, ದೊಡ್ಡಮ್ಮನ ಮಡಿಲಲ್ಲಿ ಮಲಗಿದವಳು. ನಾನು ಹಾಗೆ. ನನಗೊಬ್ಬರಲ್ಲ, ಇಬ್ಬರು ತಾಯಂದ್ರು. ಒಬ್ಬರು ಸಂಯುಕ್ತ ಅತ್ತೆ, ಇನ್ನೊಬ್ರು ಈ ಮಮತತ್ತೆ. ಇವತ್ತು ನಿನ್ನ ಆ ದೊಡ್ಡಪ್ಪ ಅವ್ರು ಇಷ್ಟೆಲ್ಲ ತೊಂದರೆಯಲ್ಲಿದ್ದಾರೆ ಅಂದರೆ ನನಗೆ ನಿನ್ನ ಸ್ಥಿತಿ ಅರ್ಥ ಆಗುತ್ತೆ. ಆದರೆ ಯಾಕೆ ನಿನಗೆ ನನ್ನ ನೋವೇ ಅರ್ಥ ಆಗ್ತಾ ಇಲ್ಲ? ನಿನಗೆ ನಿನ್ನ ದೊಡ್ಡಪ್ಪ, ದೊಡ್ಡಮ್ಮ, ತಮ್ಮ, ಅಣ್ಣ ಇವರೆಲ್ಲ ಎಷ್ಟು ಇಂಪಾರ್ಟೆಂಟು, ನನಗೂ ಅಷ್ಟೇ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನ್ನ ಕಣ್ಣು ಮುಂದೆನೇ ಅವ್ರ ನೆಮ್ಮದಿ ಹಾಳೋಗ್ತಾ ಇದೆ. ಅದು ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ಅವ್ರ ಋಣ ನಾನು ಹೆಗ್ಲ ಮೇಲಿದೆ. ನಾನು ಸಾಯ್ಕೋ ಮೊದಲು ಅದನ್ನು ತೀರಿಸಲೇಬೇಕು. ಆದರೆ ನಾನೇನು ಮಾಡ್ತಾಯಿದ್ದೀನಿ? ನೀನು ಅವ್ರಿಗೆ ಅಷ್ಟೆಲ್ಲ ನೋವು ಕೊಟ್ಟರು ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ನೀನು ಇಲ್ಲಿಗೆ ಬಂದಿದ್ದು ನನ್ನ ಜೊತೆ ಜೀವನ ಮಾಡೋಕ್ಕೆ ಹೊರತು ಯಾರಿಗೂ ನೋವು ಕೊಡೋಕ್ಕಲ್ಲ. ನನ್ನ ತಂಗಿನ ನನ್ನಿಂದ ದೂರ ಮಾಡಿ ನನ್ನ ತಾಯಿ ಸ್ಥಾನದಲ್ಲಿರೋ ನನ್ನ ಅತ್ತೆಂದಿರೋನ ನನ್ನಿಂದ ದೂರ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಲ್ಲ, ಏನೇನು ಉದ್ದೇಶ? ನಾನು ಮತ್ತೆ ಅನಾಥನಾಗಿ ಬೀದಿಲಿ ನಿಂತ್ಕೋಬೇಕಾ? ಪ್ಲೀಸ್ ಅಭಿ, ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳು. ನಾನು ಯಾರು ನೋವು ಕೊಡೋಕ್ಕೋಸ್ಕರ ಇಲ್ಲಿ ಬಂದಿಲ್ಲ ಅಭಿ. ಶತ್ರು ಕಣ್ಣಲ್ಲಿ ಕೂಡ ಕಣ್ಣೀರು ನೋಡೋಕೆ ಇಷ್ಟಪಡಲ್ಲ ನಾನು. ಪ್ರಾಬ್ಲಮ್ಸ್ ಆಗೋಗ್ಬಿಟ್ಟಿದೆ, ಅದಕ್ಕೆ ಕಾರಣ ಹುಡುಕ್ತಾ ಇದ್ದೀನಿ. ಮುಂದೆ ಪ್ರಾಬ್ಲಮ್ಸ್ಗಳು ದೊಡ್ಡದಾಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಎಲ್ಲ ಸಮಸ್ಯೆಗಳಿಗೂ ಮಮತತ್ವನೇ ಕಾರಣ ಅಲ್ವಾ? ಅವ್ರನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕ್ಸೋವರೆಗೂ ನಿನಗೆ ಸಮಾಧಾನನೇ ಇಲ್ವಲ್ಲ? ನೋ ಅಭಿ, ಒಳ್ಳೆಯವ್ರನ್ನ ಜೈಲ್ಗೆ ಯಾಕೆ ಹಾಕ್ಸ್ಲಿ? ಓ, ಮಮತತ್ತೆ ಕೆಟ್ಟವರು, ನಿನ್ನ ದೃಷ್ಟಿಕೋನದಲ್ಲಿ ಅವ್ರು ಕೆಟ್ಟವರು ಅಲ್ವಾ? ಯಾವುದೋ ವಿಷಯನ ಎಲ್ಲಿಗೋ ಕನೆಕ್ಟ್ ಮಾಡಿ ಅವ್ರಿಗೆ ನೋವು ಕೊಡೋ ಮನ್ಸು ನಿನಗೆ ಯಾಕಿದೆ ಹೇಳು? ನನ್ನ ಮಾತು ಕೇಳು ಅಭಿ. ನೀನು ಮಾತಾಡ್ಬೇಡ. ಬಾಯಿ ಬಿಟ್ರೆ ಸುಳ್ಳು ಹೇಳಿ ನೀನು ಹಠಾನೇ ಸಾಧಿಸ್ತಾ ಇದೆಯಾ. ನಿಂಗೆ ರಿಯಾಲಿಟಿನೇ ಅರ್ಥ ಆಗ್ತಾ ಇಲ್ಲ. ಮುಂದೆ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ನಾನು ಎಚ್ಚೆತ್ಕೊಂಡಿರಲಿಲ್ಲ. ಈಗ ಅಲರ್ಟ್ ಆಗಿರ್ತೀನಿ. ನೋಡು, ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ನನ್ನನ್ನು ಬಿಟ್ಟೋಗ್ಬಿಡು. ಈ ಮನೆಯಿಂದ ಹೊರಟೋಗ್ಬಿಡು. ನಿಜವಾಗ್ಲೂ ಅಭಿ, ಈ ಮನೆಯಿಂದ ಬಿಟ್ಟು ಹೋಗ್ಬೇಕಾ? ಇದು ನಿನ್ನ ಮನಸ್ಸಿಂದನೇ ಹೇಳ್ತಾ ಇದೀಯಾ ಅಭಿ? ಹೇಳು ಅಭಿ, ನಿನ್ನನ್ನು ಬಿಟ್ಟು ಮನೆ ಬಿಟ್ಟು ಹೊರಟೋಗ್ಬಿಡ್ಬೇಕಾ? ಎಸ್, ಹೊರಡಬೇಕು. ನನ್ನ ಫ್ಯಾಮಿಲಿ ಸೇಫ್ ಆಗಿರ್ಬೇಕಂದ್ರೆ ನೀನು ಈ ಮನೆಯಿಂದ ಹೊರಡಬೇಕು. ಗಂಡ ಎಷ್ಟೇ ಕೆಟ್ಟವನಾದರೂ ನನ್ನ ಗಂಡನೇ ಸರ್ವಸ್ವ ಅಂತ ಹೇಳ್ಕೊಂಡು ಬದುಕೋ ಹೆಣ್ಮಕ್ಳಿದ್ದಾರೆ. ನಾನು ಹಾಗೆ. ನನ್ನ ಹೆಂಡತಿ ತಲೆಯಲ್ಲಿ ಕಲ್ಮಶ ತುಂಬಿದೆ ಅಂತ ಸಹಿಸ್ಕೊಂಡಿದ್ದೆ. ಇವತ್ತು ಬದಲಾಗ್ಬೋದು, ನಾಳೆ ಬದಲಾಗ್ಬೋದು ಅಂತ ಕಾಯ್ತಾ ಇದ್ದೆ. ಆದರೆ ನೀನು ಬದಲಾಗಲ್ಲ ಅನ್ಸುತ್ತೆ. ನೀನು ಈ ಮನೆಗೆ ಬಂದಮೇಲೆ ಏನೆಲ್ಲ ಆಯಿತು ಅಂತ ನಾನು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲ ಕಣ್ಮುಂದೆನೇ ಇದೆ. ಹೆಚ್ಚಾಗಿ ಅಣ್ಣನ ಮಾತನ್ನು ಯಾವತ್ತೂ ಮೀರದೇ ಇರೋ ನನ್ನ ತಂಗಿ ನನ್ನಿಂದ ದೂರ ಆಗೋಗ್ಬಿಟ್ಲು. ಇಷ್ಟೆಲ್ಲ ಆದಮೇಲೆ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡೋದು ಬೇಡ. ಅದೇನೇ ಇದ್ರೂ ಕಾನೂನು ರೀತಿಯಲ್ಲೇ ಎಲ್ಲ ಇತ್ಯರ್ಥ ಮಾಡ್ಕೊಳ್ಳೋಣ. ಒಂದು ನಿಮಿಷ ನಿಂತ್ಕೋ. ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನಿನ್ನ ಪಾಡಿಗೆ ನೀನೇ ಹೋಗ್ತಾ ಇದೆಯಾ? ನಿನಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಲ್ವಾ ಅಭಿ?
ಎಸ್, ಪ್ಲೀಸ್ ಗೆಟ್ ಲಾಸ್, ಪ್ಲೀಸ್ ಗೆಟ್ ಲಾಸ್ ರಾಜ್. ನನಗೆ ಚೆನ್ನಾಗಿ ಗೊತ್ತಿದೆ, ನೀನೇ ಹೋಗ್ತೀನಂದ್ರು ನಾನು ಬಿಟ್ಕೊಡೋದಿಲ್ಲ. ಪ್ರಾಮಿಸ್, ನಿನ್ನನ್ನು ಬಿಟ್ಕೊಡೋದಿಲ್ಲ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಎಲ್ಲ ಜನ್ಮದಲ್ಲೂ ನೀನು ನನ್ನವಳೇ ಆಗಿರ್ಬೇಕು ಶ್ರಾವಣಿ. ಕೆಲವೊಂದು ವಿಷಯಗಳು ನಾವು ಅಂದ್ಕೊಂಡ ಹಾಗೆ ಆಗಲಿಲ್ಲ ಅಂತ ನಾವು ವ್ಯಥೆ ಪಡ್ತಾ ಇರ್ತೀವಿ. ಆದರೆ ಸುತ್ತಿ ಬಳಸಿ ಅದು ನಮ್ಮ ಪರವಾಗೇ ನಡೀತಾ ಇರುತ್ತೆ. ಆದ್ಯ ವಿಕ್ಕಿನ ಮದುವೆ ಮಾಡಿಕೊಳ್ದೆ ಮಂಟಪದಿಂದ ಓಡ್ ಹೋದ್ಲು. ಆದ್ದರಿಂದ ಶ್ರಾವಣಿ ಅಭಿ ನಡುವೆ ಬಿರುಕು ಬಂತು. ದೇವರು ಒಬ್ರಿಗೆ ಒಳ್ಳೆಯದು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡ್ತಾನೆ ಅನ್ನೋದು ಅಕ್ಷರ ಸಹ ನಿಜ. ಓಡ್ ಹೋಗಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಅಮೇಯಂಗೆ ಸಿಟ್ಟು ಬಂದು ಆ ದಿನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಶ್ರಾವಣಿ ಅಭಿ ನಡುವೆ ಜಗಳ ಆಡ್ತಾ ಇದೆ. ಎಲ್ಲದನ್ನು ದೇವರು ಎಷ್ಟು ಅದ್ಭುತವಾಗಿ ನಮ್ಮ ಫೇವರಲ್ಲೇ ಪ್ಲ್ಯಾನ್ ಮಾಡಿದ್ದಾನೆ. ಅಕ್ಕ, ತಮ್ಮ, ಅಣ್ಣ, ತಂಗಿ ಅವ್ರ ನಡುವೆ ನಡೀತಿರೋ ಭಾವನಾತ್ಮಕ ಕಾಳಗಕ್ಕೆ ನಾವು ವೀಕ್ಷಕರಷ್ಟೇ, ನೋಡಿ ಎಂಜಾಯ್ ಮಾಡಬೇಕು. ಪಾಪ, ಎರಡು ಪ್ರಣಯ ಪಕ್ಷಿಗಳ ಸಂಸಾರದಲ್ಲಿ ಆದ್ಯಾನೇ ಹುಳಿ ಹಿಂಡ್ಬಿಟ್ಲು. ನಮಗೇನು ಶ್ರಮನೇ ಇಲ್ಲ. ಇನ್ನೇನಿದ್ರು ಈ 4 ಜನರ ನಡುವೆ ನಡೆಯೋ ಡ್ರಾಮಾನ ನೋಡೋದು, ಆಮೇಲೆ ಮುಂದಕ್ಕೇನು ಮಾಡೋದು ಅಂತ ಪ್ಲ್ಯಾನ್ ಮಾಡೋದು ಅಷ್ಟೆ.